ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಈಗ ಕೂಡಿ ಬಂದಿದೆ. ಸಿಎಂ ಸೇರಿ ಕೈ ನಾಯಕರೆಲ್ಲ ದೆಹಲಿಗೆ ತೆರಳಿದ್ದಾರೆ. ನಾಳೆ ಹೈಕಮಾಂಡ್ ಜೊತೆ ಸಭೆ ನಡೆಯಲಿದ್ದು ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಭಾರಿ ಜೋರಾಗಿದೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ನಾಳೆಯೊಳಗೆ ಸಂಪುಟ ವಿಸ್ತರಣೆಗೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹಿಡಿದಿದ್ದ ಗ್ರಹಣ ಬಿಡುವ ಕಾಲ ಸನ್ನಿಹಿತವಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳಿದ್ದಾರೆ. ಸಿಎಂ ಜೊತೆಗೆ ಏರ್ಪೋರ್ಟ್ವರೆಗೂ ತೆರಳಿದ್ದ ಸಂತೋಷ್ ಲಾಡ್ ಮಾತುಕತೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳಿದ್ದು ಇಂದು ರಾತ್ರಿ ಅಥವಾ ನಾಳೆ ಹೈಕಮಾಂಡ್ ಜೊತೆ ಸಭೆ ನಡೆಯಲಿದೆ. ನಾಳೆ ಸಂಜೆಯೊಳಗೆ ಕ್ಯಾಬಿನೆಟ್ ವಿಸ್ತರಣೆ ಫೈನಲ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ. ಹೈಕಮಾಂಡ್ ನಾಯಕರ ಜೊತೆ ರಾಜ್ಯ ನಾಯಕರು ಸಭೆ ನಡೆಸಲಿದ್ದಾರೆ. ಇಂದು ರಾತ್ರಿ ಅಥವಾ ನಾಳೆ ಹೈಕಮಾಂಡ್ ಜೊತೆ ಸಭೆ ನಡೆಯಲಿದೆ. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ವೇಣುಗೋಪಾಲ್ ಪ್ರತ್ಯೇಕ ಚರ್ಚೆ ನಡೆಸಿ ಮೂವರಿಂದ ಪಟ್ಟಿ ಸ್ವೀಕರಿಸಿ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಪಟ್ಟಿ ರವಾನಿಸಲಿದ್ದಾರೆ. ಯುವ ಮುಖಗಳಿಗೆ ಮಣೆ ಹಾಕಲು ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದೆ. ಜೆನ್ಜಿ ಹೋರಾಟದ ಬಳಿಕ ಯುವಕರಿಗೆ ಮಾನ್ಯತೆ ನೀಡುವತ್ತ ಚರ್ಚೆ ಮಾಡ್ತಿದ್ದಾರೆ. ಹಿರಿಯರ ಜೊತೆ ಯುವ ನಾಯಕತ್ವಕ್ಕೂ ಮನ್ನಣೆ ನೀಡಿ ಅಂತ ರಾಹುಲ್ ಹೇಳಿದ್ದಾರೆ. ಹೀಗಾಗಿ ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ 12ರಿಂದ 15 ಮಂದಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಹೊಸ ಮುಖಗಳು ಅಂದ್ರೆ ಕೇವಲ 1 ಬಾರಿ ಗೆದ್ದು ಶಾಸಕರಾದವರಲ್ಲ, 3ಕ್ಕೂ ಹೆಚ್ಚು ಬಾರಿ ಗೆದ್ದವರು, ಸಾಮರ್ಥ್ಯ ಇರುವವರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿ ಕೂಡ ಪ್ರತ್ಯೇಕ ಪಟ್ಟಿ ಸಿದ್ಧತೆ ಮಾಡಿದ್ದು ಜಾತಿವಾರು, ಪ್ರಾದೇಶಿಕವಾರು, ಶಿಕ್ಷಣ, ಅನುಭವ ಆಧಾರದಲ್ಲಿ ಪಟ್ಟಿ ಸಿದ್ಧವಾಗಿದೆ. ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಆದ್ಯತೆ ಕೊಡಬೇಕನ್ನುವಂಥದ್ದು ಕೂಡ ಹೈಕಮಾಂಡ್ ಕೂಡ ನಿರ್ಧಾರ ತಗೊಂಡಿದೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಈ ಬಾರಿ ಕೂಡ ಸುಮಾರು ಒಂದು 60% ಹೊಸಬರಿಗೆ ಅವಕಾಶಗಳು ಕಲ್ಪಿಸುವಂಥದ್ದು ಖಂಡಿತವಾಗಿ ಕೂಡ ಆಗ್ತದೆ. ಈ ಬಾರಿ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್, ಹಿರಿಯರು ಮತ್ತು ಯುವಕರಿಗೆ ಅವಕಾಶ ಸಿಗತ್ತ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು. ಸಂಪುಟ ಸೇರಲು ಸಚಿವಾಕಾಂಕ್ಷಿಗಳು ದೆಹಲಿಗೆ ಹಾರಿದ್ದಾರೆ. ಶಾಸಕರಾದ ಶಿವಲಿಂಗೇಗೌಡ, ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಪುಟ್ಟರಂಗಶೆಟ್ಟಿ, ಪಿಎಂ ನರೇಂದ್ರ ಸ್ವಾಮಿ, ಹಂಪನಗೌಡ ಬಾದರ್ಲಿ, ಎನ್ಎಚ್ ಕೋನರೆಡ್ಡಿ, ಜಿಎಸ್ ಪಾಟೀಲ್, ಆರ್ಬಿ ತಿಮ್ಮಾಪುರ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅದೇನೂ ನಮಗೆ ಮಾನದಂಡಗಳು ಗೊತ್ತಿಲ್ಲ. ಮಾನದಂಡಗಳು ಏನು, ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹೆಂಗೆ ಕೊಡ್ತಾರೆ, ಆ ಮಾನದಂಡಗಳು ನಮಗೆ ಗೊತ್ತಿಲ್ಲ. ನಾವು ಯಾರು ಇಲ್ಲ, ನಾವು ನಮ್ಮ MP ಇಬ್ಬರು ಮತ್ತು ನಮ್ಮ ಮುಖಂಡರುಗಳು ಜೊತೆಯಲ್ಲಿ ಹೋಗ್ತೀವಿ. ನಮಗೆ ಹೈಕಮಾಂಡ್ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಣ್ಣವರು. ಹಾಗೆ MLCಗಳಾದ ವಸಂತ್ ಕುಮಾರ್, ಸುಧಾಮ್ ದಾಸ್, ಸಲೀಂ ಅಹಮದ್, ಬಸನಗೌಡ ಬಾದರ್ಲಿ ಕೂಡ ಸಂಪುಟ ಸೇರಲು ರೇಸ್ನಲ್ಲಿದ್ದಾರೆ. ನಮಗೂ ಒಂದು ಅವಕಾಶ ಬೇಕು ಅಂತಿದ್ದಾರೆ. ನಾಳೆ ಫೈನಲ್ ಆದ್ರೆ ಬುಧವಾರವೇ ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಬುಧವಾರ ಹುಣ್ಣಿಮೆ ಇರೋದ್ರಿಂದ ಕೆಲವರು ಪ್ರಮಾಣ ವಚನ ಸ್ವೀಕರಿಸಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಗುರುವಾರದೊಳಗೆ ಎಲ್ಲವೂ ಫೈನಲ್ ಆದ್ರೂ ಆಗಬಹುದು ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, TV9.